ಪಾರು, ನನಗೆ ಈ ವೀಲ್ ಚೇರ್ ಮ್ಯಾಗ ಕುತ್ಕೊಂಡ್ ಸಾಕಾಗ್ಬಿಟ್ಟತಿ. ಯಾವಾಗ ನಾ ಎದ್ದು ಅಡ್ಡಾಡಿನೋ ಅಂತ ಅನ್ಸಾಕತ್ ಬಿಟ್ಟತಿ ನೋಡು. ಆದಷ್ಟು ಲಘು ಎದ್ದು ಅಡ್ಡಾಡ್ತೀರಿ, ಆದ್ರೆ ಸರಿಯಾಗಿ ಊಟ ಮಾಡ್ಬೇಕು ಅಷ್ಟ. ನಾ ಹೇಳ್ದಂಗೆ ಕೇಳ್ರಿ ಸಾಕು. ಆದರೂ ಪಾರು, ನನಗೊಂಥರ ಬೇಜಾರು ಅನ್ಸಕತ್ತೈತಿ ನೋಡು. ನಾನು ಮದುವೆ ಮಾಡ್ಕೊಂಬಂದು ಬರೀ ನನ್ನ ಕೆಲಸನ ಮಾಡಕತ್ತಿದ್ದೆ. ನಿನ್ನ ರಾಣಿ ಥರ ಇಡಬೇಕಾಗಿತ್ತು. ಆದ್ರೆ ಯಾಕ್ರಿ ಹಂಗತಿ ಅಂತೀರಿ? ನಿಮ್ಮ ಸೇವಾ ಮಾಡೋದು ಬಿಟ್ಟು ಇನ್ಯಾರ ಸೇವಾ ಮಾಡಲಿ ನಾನು? ಮದುವೆ ಆಗಿಂದ ಇದೇನು ಹೊಸ ದಿಪ್ಸಿ ರೀ ಅಂತೇಳಿ. ಈ ಮೊದ್ಲೇಕ ನನ್ನ ಹೆಸರುಕೊಂಡು ಕರಿತಿದ್ದೆ ಅಲ್ಲ, ಕುಮಾರ ಅಂತೇಳಿ. ಹಾಗೆ ಕರಿ. ನನಗೆ ಈ ರೀ ಪಾ ಇಷ್ಟ ಆಗಲ್ಲ. ಅದು ಏನಿದ್ರು ಮದುವೆ ಮುಂಚೆ. ಈಗೆಲ್ಲ ಹಂಗೆ ಕರೆಯಕ್ಕೆ ಸರಿ ಅನ್ಸಂಗಿಲ್ಲ. ನೋಡ್ದವ್ರು ಏನು ಅನ್ನಂಗಿಲ್ಲ. ನೋಡ್ದವ್ರು ಏನಂತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ನೀನು ನನ್ನ ಹೆಸರುಕೊಂಡ ಕರಿಬೇಕು, ನಂಗೆ ಅದ ಇಷ್ಟ. ಆಯ್ತು ಪಾರು, ಈ ವೈಟ್ ಆ್ಯಂಡ್ ಬಿಳಿ ಬಾರ್ಡರ್ ಸೀರೆ ಒಳಗೆ ಭಾಳ ಚಂದ ಕಾಣಕತ್ತಿ. ಹೊಗಳಿದ್ ಸಾಕು. ಈಗ ತಿನ್ನಕ್ಕೆ ಏನು ಮಾಡ್ಕೊಡ್ಲಿ ನಿಮ್ಗೆ? ಪಾರು, ನನಗೆ ಏನು ತಿನ್ನಕ್ಕೂ ಇಷ್ಟ ಇಲ್ಲ. ಸ್ವಲ್ಪ ರಾಗಿ ಆಮ್ಲಿ ಮಾಡಿಕೊಟ್ಬಿಡು. ಸರಿ ಆಯ್ತು. ನೀವಿಲ್ಲೇ ಕೂಡ್ರಿ, ನಾನು ಆಮ್ಲಿ ಮಾಡ್ತೀನಿ. ಇದು ಗ್ಯಾಸು ಹೆಂಗೆ ಹಚ್ಚೋದಂತ ಗೊತ್ತಾಗಲ್ದನ. ಲೈಟರ್ ಕುಮಾರ, ಲೈಟರ್ ಕಾಣಿಸ್ತಾ ಇಲ್ಲ. ಪಾರು, ಅವು ಗ್ಯಾಸ್ ಆಟೋಮೆಟಿಕ್ ಇದಾವೆ. ಹಾಗೆ ನೀನು ಬಟನ್ ತಿರುಗಿಸ ಆನ್ ಆಗ್ತೈತಿ ಗ್ಯಾಸ್. ಓ ಹೌದಾ, ನನಗೆ ಗೊತ್ತೇ ಇರಲಿಲ್ಲ. ಈಗ ಅಡುಗೆ ಮನ್ಯಾಗ ಅಯ್ಯೋ ದೇವ್ರಿ, ಮುಗಿದು ಹೋತು. ಬಂದು ಕೂಡ ಅಡುಗೆ ಮನ್ಯಾಗ ನಿಂತ್ಲು. ಇನ್ನು ಮುಗಿದು ಹೋತು. ನಮ್ಮ ಮೌನ ಇನ್ನು ಹೊರಗೆ ಹಾಕೋದು ಭಾಳ ದಿನ ಏನಿಲ್ಲ, ಕಾಯ್ಬೇಕಾಗಿಲ್ಲ. ಯವ್ವ ಯವ್ವ ಬಾಡಿ ಇಲ್ಲಿ, ಯವ್ವ ಬಾಡಿ. ಚಲೋ ಆತ. ಇನ್ನೇನು ಹರಿಕತೆ ಹಚ್ತಾರೋ ತಾಯಿ ಮಗಳು. ನಾ ತಲೆ ಕೆಡಿಸ್ಕೊಳಂಗಿಲ್ಲ. ಕೇಳ ಮುಂಜಾನೆ ಆತ, ಗಂಟೆ ಹರ್ಕೊಳಂಗ ಬದ್ರಾಕತ್ತಿಲ್ಲ. ಏನಾತ ಇವ? ಅದನ್ನ ಬಿಡು, ನೋಡಿಲ್ಲ ಒಂದಿಟ ಕಣ್ ತೆಗೆದು. ಅಡಿಗೆ ಮನೆಯಾಗ ಈಕೆ ಅದನ್ನ ನೋಡಕ್ ಹೊರದೆ ನೋಡು. ಎರಡು ಕಣ್ಣಿಲ್ಲಿ ನೋಡು. ಅಡಿಗೆ ಮನೆಯಾಗ ಬಂದು ಹೊಕ್ಕೊಂಡ್ಲ. ಇನ್ನು ಮುಗಿದು ಹೋತ್, ಎಲ್ಲ ಮುಗಿದು ಹೋತ್ ನೋಡಿ. ಇನ್ನೊಂದಿಷ್ಟು ದಿನಕ್ಕೆ ಮನೆ ಬಿಟ್ಟು ಹೊರಗೆ ಹಾಕಾಳ ನಿನ್ನ. ಅಯ್ಯೋಯ್ಯೋಯ್ಯೋಯ್ಯೋ, ಈ ನನ್ನ ಅಡಿಗೆ ಮನೆಗೆ ಏನು ಮಾಡಕತ್ತಿಲ್ಲ ನೀನು? ಅತ್ತಿ ಕುಮಾರ್ಗ ಆಮ್ಲಿ ಬೇಕಂತ, ಅದಕ್ಕೆ ಆಮ್ಲಿ ಮಾಡಕತ್ತೀನಿ. ಲೇ 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 ಲೇ, ನೀ ಯಾಕೆ ಅಡಿಗೆ ಮನೆಗೆ ಬಂದಿ ಅಂತ ನಿನಗೆ ಯಾರು ಬಾ ಅಂತ ಹೇಳಿದ್ರು? ನಿನ್ನ ನಾ ಸೊಸಿ ಅಂತ ಒಪ್ಕೊಂಡೇ ಇಲ್ಲ. ಅಂತಾದ್ರಾಗ ನೀ ಅಡಿಗೆ ಮನೆಗೆ ಬರುವಂತ ಹರಕತ್ತೀನಿ ಇತ್ತು. ನಾ ಮಾತಾಡೋದು ಬೇಡ ಪಾರು, ಕರೆಕ್ಟಾಗಿ ಉತ್ತರ ಕೊಡ್ತಾಳೆ ನೋಡು ಇವರಿಗೆ. ಏತಿ ನೀ ಸೊಸಿ ಒಬ್ಬಗೋ ಬಿಡು, ಆದ್ರೆ ನಿಮ್ಮ ಮಗ ನನಗೆ ತಾಳಿ ಕಟ್ಟೇನ. ನಿಮ್ಮ ಮಗನ ಹೀಟಾಗಿ ಬಂದೀನಿ. ಲೋಕಾರೂಢಿ ಲೋಕದ ಕಣ್ಣಿಗೆ ನಾನು ನಿನ್ನ ಸೊಸಿನ ಅನಿಸ್ಕೋತೀನಿ. ನೀನು ನಿನ್ನ ಬಾಯಿ ಬಿಟ್ಟು ಸೊಸಿ ಅನ್ಲಿಕ್ಕಂದ್ರೆ ಏನಾಯ್ತು? ನೋಡಪ್ಪಾರಿ, ನಾ ಹೇಳ್ತೀನಿ, ಒಂದು ಮೂಲ್ಯಾಗ ಕುಂತ್ಕೊಂಡು ಹಾಕದಷ್ಟು ತಿನ್ಕೊಂಡು ಬಿದ್ದಿದ್ದಿ ಬೇಷ್ ಆತ. ನೀ ಏನಾರ ಅಡಿಗೆ ಮನೆಗೆ ಬರೋದು, ದೇವ್ರ ಮನೆಗೆ ಹೋಗಿ ಪೂಜೆ ಮಾಡೋದು, ಇದೆಲ್ಲ ಮಾಡಿದೆ ಅಂದ್ರೆ ಸರಿ ಇರಂಗಿಲ್ಲ ನೋಡು. ನಿನಗೆ ಆ ಅಧಿಕಾರ ನಾ ಕೊಟ್ಟೇ ಇಲ್ಲ. ನನ್ನ ಗಂಡ ಯಾವಾಗ ನನ್ನ ಕೊಳ್ಳಿ ತಾಳಿ ಕಟ್ಟಿದ್ನಲ್ಲ, ಆ ಅಧಿಕಾರ ನನಗೆ ಆಟೋಮೆಟಿಕ್ ಆಗಿ ಬಂತೈತಿ. ನೀ ನನಗೆ ಅಧಿಕಾರ ವಹಿಸ್ಕೊಡೋದು ಮಾತು ಚಲೋ ಅದು ನೋಡಿಕೀವು. ಬರೇ ಹಿಂಗ ಮಾತಾಡ ನೋಡಿಕಿ. ಅಲ್ಲಿನೂ ಹಾಗೆ ಬರೀ ಇದ್ರ ವಾದ್ಸದ. ನಾನೇನು ಇದ್ರ ಮಾತಾಡಿದ್ನಿ ವೈನಿ? ನಮ್ಮ ಮನೆ ಕೆಲಸ ನಾನು ಮಾಡಕತ್ತೀನಿ. ಇದ್ರಾಗ ಏನೈತಿ? ಲೇ ಈ ಅಡಿಗೆ ಮನೆಯ ನಿಂತ್ಕೊಳಕ್ ಯೋಗ್ಯತೆನೇ ಇಲ್ಲ ನಿನಗೆ. ನಾನು ಲಕ್ಷ 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 ಕೊಟ್ಟು ಅಡಿಗೆ ಮನೆ ಚೇಂಜ್ ಮಾಡಿಸಿದೆ. ಅದು ಮಾಡ್ರನ್ ಹುಡುಗಿ ಬರ್ತಾಳ, ಮಾಡ್ರನ್ ಸೊಸೆ ಬರ್ತಾಳ ಅಂತೇಳಿ ಹೋಗಿ ನಿನ್ನಂತದ. ನಿನ್ಗೆ ಅಲ್ಲಿ ನಿಂತ್ಕೊಂಡು ಯೋಗ್ಯತೆ ಇಲ್ಲ. ಆ ಟೈಲ್ಸ್ಗಲ್ಲ ಮ್ಯಾಗ ನಿಂತ್ಕೊಂಡು ಯೋಗ್ಯತೆ ಇಲ್ಲ ನಿನಗೆ. ಹಂಗೆ ಹೇಳ್ರಿ ಯವ್ವ, ನಿಮ್ದೇನು ಕೆಲಸ ಐತಿಲ್ಲಿ? ಹೋಗ. ನಮ್ಮ ಇಷ್ಟು ಹೇಳಕತ್ರು ನಾಚಿಗೆಟ್ಟು ಸುಮ್ಮನೆ ನಿಂತಿಲ್ಲ. ಮಕ್ಕ ಪಿಕ್ಕಿ ನೋಡ್ಕೊತ. ಅಯ್ಯೋ ವೈನಿ, ನಾ ಯಾಕೆ ನಾಚಿಕ್ ಪಟ್ಕೋಬೇಕು? ನನ್ನ ಮನೆ ನನ್ನ ಗಂಡ ಹೊಟ್ಟೆಸ್ತತಿ, ನಾ ಮಾಡ್ಕೊಡಕತ್ತೀನಿ. ಇರ ನಾಚಿಕ್ ಪಡ್ಕೊಳ ಅಂತದ ಏನೈತಿ? ಈ ಮನ್ಯಾಗ ಕಾಲು ಇಡಕ್ನು ಲಾಯಕ್ಕಿಲ್ಲ ನೀನು. ನೋಡ್ರಿ, ಹಿಂದೆಗಡೆ ಮಾತಾಡ್ತೀನಿ. ಯಾಕಂದ್ರೆ ನಮ್ಮ ಮನೆಯವರಿಗೆ ಹೊಟ್ಟೆ ಭಾಳ ಸತಿ. ಅವರಿಗೆ ಟೈಮ್ ಟು ಟೈಮ್ ಊಟ ಕೊಡಬೇಕು, ಆಮೇಲೆ ಟೈಮ್ ಟು ಟೈಮ್ ಟ್ಯಾಬ್ಲೆಟ್ ಕೊಡ್ಬೇಕು. ಹಿಂದೆಗಡೆ ಫ್ರೀ ಇದ್ದಾಗ ಮಾತಾಡೋಣ ಅಂತ್ರಿ. ಕುಮ್ಯ, ನೀನು ಹೆಂಡ್ತಿ ನೋಡ್ಲಾ ಬಂದು ಒಂದು ದಿನಕ್ಕೆ ಎಷ್ಟು ಮಾತಾಡಕತ್ತಾಳ ನೋಡು. ಸುಮ್ಮನೆ ಕುಂತಿಯಲ್ಲ ನೀನು? ನನಗೇನೋ ನನ್ನ ಹೆಂಡತಿ ಮಾತಾಡಿದ್ರ ತಪ್ಪು ಅನಿಸ್ಲಿಲ್ಲವ. ಆಕೆ ಮನೆ ಆಕೆ ಮತ್ತು ಆಕೆಗೆ ನೀವು ಹಂಗತಿ ಮಾತಾಡಿದ್ರ ಮತ್ತು ಆಕೆ ಇದ್ದಿದ್ದು ಆಕೆ ಕತೆ ಹೇಳಿದ್ಲ. ನನಗೇನಿದ್ರ ತಪ್ಪು ಕಾಣಲಿಲ್ಲ ಬಿಡು. ಲಾಲು ಇವ ನೀನು ಕೇಳ್ದಂಗ ಕೇಳ್ತಾನೆ. ಇವ ಮಜಾ ಕಾಕಿ ಮಾತು ಕ್ಯಾನ್ ಬಿಡು. ಯವ್ವ ಈಗ ನಾವು ಕಿವಿ ಗಂಟೆ ಹಿಡಿದು ಮೂಲ್ಯಾಕ ಕುಂದರ್ಸು. ಅಡಿಗೆ ಮನೆಗೆ ಸೇರಿಸ್ಕೊಳಕ್ ಹೋಗಬೇಡ. ಇಂಥವೆಲ್ಲ ಇವಕ್ಕೆ ಯೋಗ್ಯತೆನೇ ಇಲ್ಲ. ಇಂಥವನ್ನೆಲ್ಲ ಮೂಲ್ಯಾಗ ಕುಂದಿಸ್ಬೇಕು ಹಳ್ಳಿ ಗುಗ್ಗುಗಳನ್ನ. ವೈನಿ, ಇದು ನನ್ನ ಮನೆ. ನನಗೆ ಮೂಲಿಗೆ ಕುಂದ್ರುವಂಥ ಪರಿಸ್ಥಿತಿ ನನಗೇನು ಬಂದಿಲ್ಲ. ನಾ ಏನು ಬಗ್ಲಾಗ ಗಂಟೆ ಇಟ್ಕೊಂಡು ಓಡಿ ಬಂದಿಲ್ಲ. ನಿಮ್ಮ ತಮ್ಮನ ಕೈಲೇ 3 ಗಂಟೆ ಹಾಕಿಸ್ಕೊಂಡಿನಿ ನಾನು. ಅಷ್ಟಕ್ಕೂ ಇದನ್ನೆಲ್ಲ ನೀವೇ ಅದಕ್ಕೆ ಮಾತಾಡ್ತೀರಿ? ನಿಮಗೆ ಮಾತಾಡುವಂಥ ಅಧಿಕಾರನೇ ಇಲ್ಲ. ಹೋಗ್ರಿ, ನಮ್ಮಣ್ಣನ ಬಿದ್ದಾನ, ಅಲ್ಲಿ ಹೋಗಿ ನಮ್ಮ ಅಣ್ಣನ ಜೋಪಾನ ಮಾಡ್ರಿ. ಅದು ಬಿಟ್ಟು ಇಲ್ಲಿ ತವ್ರ ಮನೆಯಾಗ ಕುಂತು ಬಿಟ್ರೆ ಗಂಡನ್ನ ಕಷ್ಟ
ನೋಡ್ಕೋಬೇಕು. ಕಷ್ಟ ಬಂದತಿ ಗಂಡಗ ಅಂತೇಳಿ ಬಂದು ಅವ್ರ ಮನೆಗೆ ಕುಂದ್ರದಲ್ಲ. ನೀ ನನಗೆ ಪಾಠ ಮಾಡಕ್ ಹೋಗ್ಬೇಡ. ನಿನ್ನಿಂದನ ನಾನು ಇಲ್ಲಿ ಕುಂತಿರೋದು. ಅದಕ್ಕಲ್ಲ ರೀ, ನೀವು ಕಷ್ಟಕ್ಕೆ ಕರಿಬೇಡ್ರಿ, ಊಟಕ್ಕೆ ಮರಿಬೇಡ್ರಿ, ಹಂಗತೆ ಇದ್ದೀರಿ. ಈಗ ನಮ್ಮಣ್ಣನ ಜೋಪಾನ ಮಾಡೋದಾಗತ್ತಂತೇಳಿ ನೀವು ಅಲ್ಲಿ ಹೋಗಿಲ್ಲ. ನಿಮ್ಮ ಜೀವನ ನೋಡ್ಕೊರಿ. ನಮ್ ತಗೊಂಡು ಏನು ಮಾಡ್ತೀರಿ? ಮುಗಿತು. ಹೆಂಗ್ ಮಾತಾಡ್ತಾ ನೋಡಿಕಿ ನೋಡ, ಜುಟ್ಲ ಹಿಡಿದು ಹೊರಗೆ ಹಾಕೋಕ್ಕಿಂತ ಮುಂಚೆ ಎದ್ದು ಬಾಯ್ತಾರೆ. ಎದ್ದು ಬಾ ಅಂದ್ರೆ ಬರ್ಬೇಕು. ಜುಟ್ಲ ಹಿಡಿದು ಏಳ್ಸ್ಕೊಳೋ ಅಂತದ್ ನಾನೇನ್ ಮಾಡೀನಿ ಇರ್ತಿ? ಏನು ಕಳು ಮಾಡೇನು? ಏನು ಯಾರ್ದಾರ ಅಪಹರಿಸೇನು? ನಾ ಯಾಕೆ ಇದಿರ್ಬೇಕು? ನಿಮ್ಮವ್ವ ನಿನಗೆ ಬರೀ ಇದ್ರ ಮಾತಾಡ ಅಂತೇಳಿ ಕಲಿಸ್ಕೊಟ್ಟಂಗದಳ. ನಮ್ಮವ್ವ ನನಗೆ ಚಂದನ ಪದ್ಧತಿನೇ ಕಲಿಸ್ಕೊಟ್ಟಾಳ. ನೀವು ನಿಮ್ಮ ಮಗಳಿಗೆ ಚಂದನ ಪದ್ಧತಿ ಕಲಿಸ್ಕೊಡ್ರಿ. ನಿಮ್ಮ ಮಗಳನ್ನೂ ನಮ್ಮವ್ಗ ಹಂಗ ಇದ್ರ ಮಾತಾಡ್ತಾಳ ಗಂಡನ ಮನ್ಯಾಗ. ನಾ ಇದಕ್ಕೆ ಬಾಯಿ ಬರ್ಕೊಂಡೆ, ಬೇಡ 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 ಅಂತೇಳಿ. ನೋಡ್ಲು ಈಗ ಹೆಂಗ್ ಮಾತಾಡ್ತಾಳ ನೋಡು ನಿನ್ ಹೆಂಡತಿ. ಸುಮ್ಮನೆ ಕುಂತಾನ. ಗಾಡಿನ ಹಳ್ಳಿ ಹೆಂಗ ಗಪ್ ಚುಪ್ ಕುಂತಿರ್ತಾನ ನೋಡು, ಗತಿ ಕುಂತಾನ ನೋಡು. ಇನ್ನೇನು ಮಾಡ್ಬೇಕಿತ್ತು? ತಪ್ಪಿತ್ತಂದ್ರೆ ಹೇಳ್ತಿದ್ದೆ ನನ್ನ ಹೆಂಡತಿಗೆ. ನನ್ನ ಹೆಂಡತಿ ಇನ್ನೂ ತಪ್ಪು ಮಾತಾಡಕತ್ತಿಲ್ಲಲ್ಲ, ಬರೋಬ್ಬರಿನೇ ಹೇಳಿದ್ಲು. ನೋಡುವ ಯಾಕ, ಇದು ನಮ್ಮನಿ ವಿಚಾರ. ನೀನು ನಮ್ಮನಿ ವಿಚಾರದಾಗ ತಲೆ ಹಾಕುವಂಥ ಅವಶ್ಯಕತೆ ಇಲ್ಲ. ಬಂದಿರ್ತೀಯ 2 ದಿನ ಚಂದಾಗಿರು. ಹೋಗು, ಒಂದು ಸೀರೆ ತರ್ತೀವಿ, ಉಟ್ಕೊಂಡು ಹೋಗು. ಅದು ಬಿಟ್ಟು ಆದಾತ್ ಈದಾತ್ ಅಂತೇಳಿ ಅನ್ನಕ್ಕೆ ಹೋಗ್ಬೇಡ. ಪಾಪ ಮಾಮ ಬಿದ್ದು ಅವನು ಒದ್ದಾಡಕತ್ತಾನ. ಹೋಗು, ಜೋಪಾನ ಮಾಡಿ ಹೋಗು. ನೋಡು ನನ್ನ ಹೆಂಡತಿ ಹೆಂಗೆ ಜೋಪಾನ ಮಾಡ್ತಾಳ. ನೀನು ಮಾಮಾಗ ಕಷ್ಟ ಬಂತು ಅಂತೇಳಿ ಬಂದು ಇಲ್ಲಿ ಕುಂತಿಯಲ್ಲ. ಪಾರ್ವ, ಅವ್ರದ್ದೇನು ತಲೆ ಕೆಡ್ಸ್ಕೊಂತಿ? ಬಡ ಆಮ್ಲಿ ಮಾಡಿ. ನನ್ನ ಗ್ಯಾಸ್ ಮುಟ್ಟುವಂಗಿಲ್ಲ. ಈ ಮನ್ಯಾಗ ಇರೋ ಯೋಗ್ಯತೆನೇ ಇಲ್ಲ. ಅಷ್ಟು ಮಿಕ್ಕಿ ನೀನು ಒಲಿ ಹತ್ಕೊಳೋದಿತ್ತಂದ್ರೆ ಹಿತ್ತಲ್ದಾಗ ಒಲಿ ಹಾಕಿನಿ, ಅಲ್ಲಿ ಮಾಡ್ಕೊಂಡು ತಿನ್ಕೊಂಡು ನೀನು. ಇಲ್ಲಿ ಮುಟ್ಟುವಂಗಿಲ್ಲ ನೀನು. ಇವು ಕೈ ಬಿಡಿಲಿ, ಕೈ ಹೆಂಗೆ ತಿರುಗ್ತಾ ನೋಡಿಕಿ. ಅಯ್ಯೋ ಯತಿ, ನಂದು ಕೈ ಹಿಂಗ ನೋವಾತ. ಅದು ನಿನಗೆ ಗೊತ್ತಾಗಲಿ ಅಂತೇಳಿ ನಾನು ನಿನಗೆ ಕೈ ತಿರುವಿದ್ದು. ಬಿಡು ನಮ್ಮವ್ನ ಕೈ ಬಿಡು. ನೋಡಿಲ್ಲ ಮತ್ತೆ ಪರ್ಕ ಹರಿಸ್ತೀನಿ ನಾನು. ಬಿಡು ನಮ್ಮವ್ನ ಕೈ. ಸೀರಿಯಲ್ದಾಗ ಮತ್ತು ಫಿಲ್ಮ್ನ್ಯಾಗ ಅತ್ತಿಗಳು ಮಾಡ್ತಿರ್ತಾರಲ್ಲ, ಹಂಗತಿ ನನ್ನ ಹತ್ರ ಮಾಡಕ್ಕೆ ಬರಬೇಡ್ರಿ. ನನ್ನ ಹತ್ರ ಇಂಥವೆಲ್ಲ ನಡೆಯಂಗಿಲ್ಲ. ಯವ್ವ ಕೈ ಒಂದು ಕೈ ನೋಡ್ಕೊಂಡು ತಿನ್ಲಿ ನೀನು. ನಾನು ಇಲ್ಲೇ ನಿಂತು ಅಡುಗೆ ಮಾಡ್ತೀನಿ. ಇದು ನನ್ನ ಮನೆ. ಇಲ್ಲೇ ನಿಮ್ಗೆ ಎಷ್ಟು ಅಧಿಕಾರ ಐತೋ ಅಷ್ಟೇ ನನಗೂ ಅಧಿಕಾರ ಐತಿ. ನೀವು ಸೇರು ಒದ್ದ ಬಂದಿರಿ, ನಾನು ಸೇರು ಒದ್ದ ಬಂದೀನಿ. ಇದ್ರಾಗ ಏನಾರ ಡಿಫ್ರೆನ್ಸ್ ಐತೆನ? ಇಲ್ಲಲ್ಲ. ನೀವು ನಿಮ್ಮ ಅಪ್ಪನ ಮನೆಯಿಂದ ತಂದಿಲ್ಲ, ನಾನು ನಮ್ಮ ಅಪ್ಪನ ಮನೆಯಿಂದ ತಂದಿಲ್ಲ. ನೀವು ಹೆಂಗೆ ಈ ಮನೆ ಸೊಸಿನೋ, ನಾನು ಈ ಮನೆ ಹಂಗ ಸೊಸಿ. ಬರೋಬ್ಬರಿ ಹೇಳಿ ನೋಡ್ ಪಾರ್ವ. ಏನ್ರಿ ನನಗಿಷ್ಟೆಲ್ಲ ಮಾತಾಡಕತ್ತಾಳ, ಇದ್ರ ಹೊಸಾಕತ್ತಾಳ, ನೀವೇನು ಬರೋಬ್ಬರಿ ಅಂತೀರಲ್ಲ. ನನ್ನ ಸೊಸಿ ಹೇಳಿದ್ರಾಗ ಏನು ತಪ್ಪೈತಿ? ನೀ ನಿಮ್ಮ ಅಪ್ಪನ ಮನೆಯಿಂದ ತಂದೇನ? ಇಲ್ಲಲ್ಲ, ಆಕೆ ಹೇಳಿದ್ದು ಬರೋಬ್ಬರಿನೇ ಐತಿ. ನಾನು ಯಾವಾಗಲೂ ನ್ಯಾಯದ ಪರವಾಗಿ. ನನ್ನ ಸೊಸಿ ಬರೋಬ್ಬರಿನ ಅದ. ಅಪ್ಪ ಏನ್ ಮಾತಾಡಕತ್ತೀರಿ? ನೋಡ್ರಿ ಅವ್ರು ಹೆಂಗ್ ಇದ್ರ ಮಾತಾಡ್ತಾಳ. ಅವ್ನ ಕೈ ತಿರುವಿಟ್ಲು ಗೊತ್ತನಕಿ. ಬಂದು ಒಂದ ದಿನಕ್ಕೆ ಇಷ್ಟೆಲ್ಲ ಅವಾಂತರ ಮಾಡಿಲ್ಲ. ಆಕಿನ ಕೇಳೋದ್ ಬಿಟ್ಟು ನೀವೇನು ಆಕಿನ ಮೇಲ್ ಕಟ್ಕೊಂಡು ಹೊಂಟ್ರಲ್ಲ. ನೀವೇನಾರ ಅಂದಿರ್ಬೇಕು ಆಕಿಗೆ, ಅದಕ್ಕೆ ಆಕಿ ಇದ್ರ ಮಾತಾಡ್ಯಾಳ. ನೀವು ಆಕಿ ಕೈ ತಿರುವಿರ್ಬೇಕು, ಬಾಳಕಿ ನಿಮ್ಮ ಕೈ ತಿರುಗಾಳ ಅಷ್ಟ. ಅದ್ರಾಗ ಏನೈತಿ? ನಿನ್ನ ನನ್ನ ಶತ್ರು. ಈಗ ಒಬ್ರು ಭಾಳ ಕಲ್ತೀನಿ. ಮೊದ್ಲೇಕ ನನ್ನ ಕಂಡ್ರೆ ಹೆದರ್ತಿದ್ರಿ, ಈಗ ಒಬ್ರು ಒಟ್ಟ ಕಣ್ಣ ತೆಗಿವಲ್ರಿ. ಒಂದು ಕೈ ನೋಡ್ಕೊಂತೀನಿ ನಿಮ್ಮನ್ನ. ಯಪ್ಪ ಈಗ ಏನಂತ ಗೊತ್ತನ? ನಾ ಏನೋ ತವ್ರ ಮನೆಗೆ ಹೋಗ್ಬೇಕಂತ ನೋಡು. ಯಾಕ ಈ ಮನ್ಯಾಗ ಇರೋ ಹಕ್ಕು ನನಗಿಲ್ಲನ? ನೋಡುವ, ಕೊಟ್ಟ ಹೆಣ್ಣು ಕುಲುಕ್ ಹೊರಗ ಭಾಳ ದಿನ ಇರಬಾರ್ದು ಅಂತ ಹೇಳ್ಬಿಡು ನನ್ನ ಸೊಸಿ. ಅದ್ರಾಗ ಏನು ತಪ್ಪೈತಿ? ಹೌದು, ನೀ ಬಂದು ಎಷ್ಟು ದಿನ ಆಯ್ತು? ಪಾಪ ಅಳಿ ಅಂದ್ರೆ ಒಬ್ರು ಅದರ. ನಿಮ್ಮ ಅತ್ತಿನ ವಯಸ್ಸದಕ್ಕಿದಾಳ, ಮತ್ತು ನಿಮ್ಮ ಯಜಮಾನ್ರನ್ನ ನೋಡ್ಕೊಂಡವ್ರು ಯಾರು? ಅದಕ್ಕೆ ನನ್ನ ಸೊಸಿ ನಿನಗೆ ತಿಳಿಸಿ ಹೇಳ. ನೀನು ಮತ್ತೆ ಹೋಗ್ಬೇಕವ. ಇನ್ನು ಎಷ್ಟು ದಿನ ಆಯ್ತು ತವ್ರ ಮನೆಗೆ ಬಂದು? ಹೋಗು. ಅಕ್ಕಿ ಪರವಾಗಿನ ಮಾತಾಡ್ತೀರಿ ನೀವು? ಮಗಕ್ಕಿನ ನಿಮ್ಮ ಸೊಸಿನ ಹೆಚ್ಚಲ್ಲ. ನಡಿ ಜೀಪಿ ನಡಿ. ನಿಮ್ಮ ಅಪ್ಪಗೆ ಏನು ಮಾತಾಡಿದ್ರು ಅಷ್ಟ ಬೋರ್ಗಲ್ ಮೇಲೆ ನೀರು ಸುಡ್ದಂಗ ಏನೋ ಮಾಟ ಮಾಡ್ಸ್ಕೊಂಡ್ ಬಂದಾಳೈತಿ ನಿಮ್ಮ ಅಪ್ಪಗ. ಮೊದ್ಲೇಕ ಬರೀ ಕೋಲೆ ಬಸವನ ಗತೆ ಗೋನ್ ಹಾಕಿದ್ದ, ಈಗ ಎದುರು ಮಾತಾಡ್ತಾನ. ಪರವ ಅವ್ರು ಏನಾದ್ರು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡವ. ಅವ್ವ ಮಗಳು ಹಂಗ ಸ್ವಲ್ಪ ಅವ್ರ ಬುದ್ಧಿ ಹಂಗ ಐತಿ. ಅವ್ ಏನಾದ್ರು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡ. ಪರವ ನಿನ್ನ ಕೈಯಾಗಿಂದು ಸ್ಟ್ರಾಂಗ್ ಆಗಿ ಒಂದು ಕಪ್ ಚಾ ಮಾಡವ. ಈಗೇನ್ ಮಾಡಕತ್ತೀವಿ? ಇವರಿಗೆ ಆಮ್ಲಿ ಅಂದ್ರಿ, ಅದಕ್ಕೆ ಆಮ್ಲಿ ಮಾಡಕತ್ತೇನ್ರಿ. ಹಂಗಾರೆ ಚಾ ಬೇಡವ, ನನಗೆ ಆಮ್ಲಿನ ಕೊಟ್ಬಿಡು. ನಾನು ಒಂದು ಗ್ಲಾಸ್ ಆಮ್ಲಿನ ಕುಡಿದ್ಬಿಡ್ತೀನಿ. ಆಮ್ಲಿ ಕುಡಿಲಾರ್ದು ಭಾಳ ವರ್ಷ ಆಯ್ತು. ನಮ್ಮ ಇದ್ದಾಗ ನನಗೆ ಆಮ್ಲಿ ಮಾಡ್ಕೊಡ್ತಿದ್ಲ ಪರವ. ಎಷ್ಟೋ ದಿನ ಆಗಿತ್ತು ನಮ್ಮ ಮನ್ಯಾಗ ಮೆಷಿನ್ಯಾಗ ಎದ್ದು ಕಸ ಹುಡುಕಿ ದೇವ್ರ ದೀಪ ಹಚ್ಚಿ ಇದನ್ನೆಲ್ಲ ಮಾಡಿ ಎಷ್ಟೋ ವರ್ಷಗಳಾಗಿತ್ತು. ನಿಮ್ಮ ಅತ್ಯ 7-8 ಇಲ್ಲ, ಅದು ಒಟ್ಟು ಹೇಳಂಗಿಲ್ಲ. ಮಗಳಿಗೂ ಅದನ್ನ ಕಲ್ಸ್ಯಾಳ. ಇವತ್ತು ನೀ ಪೂಜೆ ಮಾಡಿದ್ದು ನೋಡಿ ನನಗೆ ಭಾಳ ಸಂತೋಷ ಆತವ. ಈ ಮನೆ ವಾತಾವರಣ ನೀ ಬಂದ ಮೇಲೆ ಭಾಳ ಬದಲಾತ. ನನಗೆ ಭಾಳ ಖುಷಿ ಆತ. ಒಂದಿಷ್ಟು ದಿನ ಹಂಗೆ ಒಟ ಅಂತಿರ್ತಾಳೆ ನಿಮ್ಮ ಅತ್ತಿ. ಏನಂದ್ರು ಹೊತ್ಕೊಳಕ್ ಹೋಗೋಣ. ಆಕಿಗೆ ಹೆದರಾಕೊಂಡು ಹೋಗ್ಬೇಡ ನೀನು.